ನೀವು ಭಗವದ್ಗೀತೆಯ ಶ್ಲೋಕ ಅಭ್ಯಾಸದ ವಿಚಾರವಾಗಿ ಹೇಳ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಹಾರಾಜರ ದಿನಚರಿಯನ್ನು ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಈಗ ಸಹಜವಾಗಿ ಆಚಾರ ವಿಚಾರ ಸಂಸ್ಕೃತಿ ಇರುವಂತಹವ್ರ ಮನೆಯಲ್ಲಿ ಏನ್ ಹೇಳ್ತಾರೆ, ತ್ರಿಕಾಲ ಸಂಧ್ಯಾ ವಂದನ ಮಾಡು, ತಪ್ಪಿದ್ರೆ ಒಂದು ಕಾಲ ಸಂಧ್ಯಾ ವಂದನ ಮಾಡು, ಇಲ್ಲ ಅಂದ್ರೆ ಶ್ಲೋಕ ಪಠಣೆ ಮಾಡು, ವಚನಗಳನ್ನ ಹೇಳು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಸಂಧ್ಯಾ ವಂದನ ವಚನ ಶ್ಲೋಕಗಳನ್ನು ಹೇಳುವಂತ ಕೆಲಸ ಆಗುತ್ತಾ, ಅಥವಾ ನೀವು ಈಗ ಸಂಸದರಾಗಿರೋದ್ರಿಂದ ನಿಮ್ಗೆ ಅದಕ್ಕೆ ಸಮಯ ಸಿಗುತ್ತಾ, ಇಲ್ಲ ವಕ್ರತುಂಡ ಮಹಾಕಾಯ ಅಂತ ಹೇಳ್ಕೊಂಡೇ ಕಾರ್ ಹತ್ಕೊಂಡ್ಬಿಡ್ತೀರಾ ಹೇಗೆ ಅಂತ? ಇಲ್ಲ ನೋಡಿ, ಮಾಡ್ಲೇಬೇಕು. ಕೆಲವು ವಿಧಿಗಳು ನಾವು ಮಾಡ್ಲೇಬೇಕು. ಸಂಧ್ಯಾವನ್ನೇ ಶ್ಲೋಕ, ದೀಪ ಬೆಳಗಿಸೋದು ಎಲ್ಲ ಅದು ವಿಧಿಗಳು. ಅದು ಮಾಡೋದ ಉದ್ದೇಶ ಏನು ಅಂದ್ರೆ ಅದಕ್ಕೆ ಹಿಂದೆ ಒಂದು ಸಿಂಬಾಲಿಸಮ್ ಇದೆ, ಅದಕ್ಕೆ ಒಂದು ಅರ್ಥ ಇದೆ. ಇವತ್ತು ಸಂಧ್ಯಾ ಒಂದೇ ಏನಕ್ಕೆ ಮಾಡೋದು ಅಂದ್ರೆ ಅದಕ್ಕೆ ಧ್ಯಾನದ ಬಗ್ಗೆ. ನೀವು ಒಂದು ಧ್ಯಾನ ಮತ್ತೆ ಈ ಮೆಡಿಟೇಷನ್ ಆ ಒಂದು ಏನು ಪದ್ಧತಿಯನ್ನು ಅಳವಡಿಸೋದಕ್ಕೆ, ಅದು ಹೆಚ್ಚಿಸೋದಕ್ಕೆ, ಆ ಒಂದು ಪಾರಂಪರೆ ಅಥವಾ ಪದ್ಧತಿ ಹೆಚ್ಚಿಸೋದಕ್ಕೆ ಅದಿರುವಂತದ್ದು ಒಂದು ವ್ಯವಸ್ಥೆ. ಅದು ಒಂದು ಪೂಜೆ ಅಲ್ಲ, ಅದು ಒಂಥರ ಒಂದು ರಿಚುವಲ್, ಬರೀ ರಿಚುವಲ್ ಅಲ್ಲ. ಅದಕ್ಕೆ ಬೇರೆ ರೀತಿಯ ಅರ್ಥ ಇದೆ. ಧ್ಯಾನ, ಈ ಮೆಡಿಟೇಷನ್, ಇಂಥ ಒಂದು ಸತ್ಕಲ್ಪನೆಗಳು ಇದು ವಿಶ್ವಮಟ್ಟದಲ್ಲೇ ಇವತ್ತು ಎಲ್ಲರೂ ಹೇಳ್ತಾರೆ. ಮೆಡಿಟೇಷನ್ ಅತ್ಯಂತ ಅವಶ್ಯಕವಾದದ್ದು, ಒಂದು ಮಾನಸಿಕ ಒಂದು ಆರೋಗ್ಯಕ್ಕಾಗಿ ಅದು ಅತ್ಯಂತ ಅವಶ್ಯಕವಾದದ್ದು. ಜೀವನದಲ್ಲೂ ಕೂಡ ನಿಮ್ಗೆ ಏನಾದ್ರೂ ಒಂದು ಸಾಧಿಸಬೇಕಂದ್ರೆ ಅದಕ್ಕೆ ಒಂದು ಶಿಸ್ತಿನಿಂದ ಸಾಧನೆ ಮಾಡೋದಕ್ಕೆ ಇವತ್ತು ಮೆಡಿಟೇಷನ್ ಒಂದು ಒಳ್ಳೆ ಮಾರ್ಗ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಈ ಒಂದು ಸಂಧ್ಯಾವಂದನೆ ಮಾಡೋದ್ ಮೂಲಕ ಅದು ನೀವು ಜಪ ಮಾಡುವಾಗ, ಅಂದ್ರೆ ಜಪದ ಭಾಗ ಬರುವಾಗ ಅದು ಹೌದು, ಅದರಲ್ಲಿ ಒಂದು ತರ್ಪಣೆ ಇತ್ಯಾದಿ ಎಲ್ಲ ಕೊಡೋದಿದೆ, ಅದು ವಿಧಿಗಳು. ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಪ್ರಕೃತಿ ಎಲ್ಲ ಎಷ್ಟೊಂದು ಮಹತ್ವವಾದಂತಹ ಒಂದು ಭಾಗ ಇರೋ ಕಾರಣಕ್ಕಾಗಿ ಅದೆಲ್ಲ ಬಂದಿರೋದು. ಆದ್ರೆ ಮುಖ್ಯ ಭಾಗ ನಿಮ್ಮ ಧ್ಯಾನ. ಸೊ ನಿಮ್ಮ ಧ್ಯಾನ ಎಲ್ಲ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಒಂದು ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಸೋದಕ್ಕೆ, ಶಿಸ್ತು ಜೀವನ, ಮತ್ತೆ ನಂತರ ತಮ್ಮ ಏನು ಗುರಿಗಳಿದಾವೆ, ಉದ್ದೇಶಗಳಿದಾವೆ ಅದಕ್ಕೆ ತಕ್ಕ ನೀವು ಮುಂದುವರಿಬೇಕು ಅಂದ್ರೆ ಇದರ ಮೂಲಕ ನೀವು ಒಂದು ಶಿಸ್ತಿನ ಜೀವನ ನೀವು ಮಾಡ್ಕೋಬಹುದು. ಸೊ ಈ ವಿಧಿಗಳೆಲ್ಲಾನು ಕೂಡ ಅದಕ್ಕೂ ಒಂದು ಉದ್ದೇಶ ಇದೆ. ಸೊ ಇದೆಲ್ಲಾನು ನಾವು ಮಾಡೋದು ಬರೀ ಅರಮನೆ ಪಾರಂಪರೆ ಅಂತಲ್ಲ. ಇದರ ಮೂಲಕ ನೀವು ನಿಮ್ಮ ಹಿಂದಿನ ಕಾಲದಲ್ಲಿ ಅವರ ರಾಜಧರ್ಮ ಇರಬಹುದು, ಅವರ ರಾಜ್ಯಕ್ಕೆ ಒಳ್ಳೇದ್ ಮಾಡಬೇಕು ಅಂತ ಅವ್ರು ಏನ್ ಗುರಿ ಇಟ್ಕೊಂಡಿದ್ರು ಅದಕ್ಕೆ ಒಂದು ಚೌಕಟ್ಟು ಕೊಡುವಂತದ್ದು ಪದ್ಧತಿಗಳು ಈ ಸಂಧ್ಯಾವಂದನೆ, ಶ್ಲೋಕಗಳು, ದೀಪ ಬೆಳಗಿಸೋದು, ಪೂಜೆ ಮಾಡೋದು ಎಲ್ಲಾನು ಕೂಡ ಇವತ್ತು ರಾಜಕೀಯದಲ್ಲಿ ಅಥವಾ ನಮ್ಮ ಏನು ಜನರ ಒಂದು ಸೇವೆಗಾಗಿ ನಾವು ಯಶಸ್ವಿ ಆಗ್ಬೇಕಂದ್ರೆ ನಮಗೂ ಒಂದು ಪ್ಲಾನ್ ಬೇಕು. ಆ ಪ್ಲಾನ್ಗೆ ತಕ್ಕ ನಾವು ಹೋರಾಟ ಮಾಡಬೇಕಂದ್ರೆ, ಅದಕ್ಕೆ ತಕ್ಕ ಒಂದು ಶಿಸ್ತಿನಿಂದ ನಾವು ಮುಂದುವರಿಬೇಕಂದ್ರೆ ಈ ಎಲ್ಲ ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು. ಸೊ ಇದನ್ನು ಕೂಡ ಒಂದು ಭಾರತೀಯ ಪಾರಂಪರೆಯಲ್ಲಿ ಒಂದು ಚೌಕಟ್ಟಿರೋದೊಂದು ಒಂದು ವ್ಯವಸ್ಥೆ ಇರುವಂತದ್ದು. ಎಲ್ಲಾನು ಕೂಡ ಒಂದು ಅಂತ್ಯದಲ್ಲಿ ಆ ಆಧ್ಯಾತ್ಮಕ್ಕೋಸ್ಕರ ನಾವು, ಆ ಧರ್ಮಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು. ಸೊ ಅದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಹಳ ಮುಖ್ಯವಾಗಿ. ಹೌದು, ನಮಗೆ ಸಂಸದರಾಗಿ ನಿಖರವಾಗಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಂದ್ರೆ ಸಂಸದರಾಗಿ ಹೌದು ಕೆಲವು ಕಷ್ಟನೇ ಆಗುತ್ತೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ತಾವು 9 ಗಂಟೆಗಿರಿ ಅಂತ 9:30 ಇರುವಾಗ ಅಂದ್ರೆ ಮೈಸೂರಲ್ಲಿ 6:00 ಹೇಳ್ಬೇಕು. ಅಲ್ಲಿ ದೇವ್ರ ಮನೆ ಓಪನ್ ಮಾಡಿ ಇತ್ಯಾದಿ ಎಲ್ಲ ಮಾಡಿ ನಮ್ಮ ಪುರೋಹಿತರೆಲ್ಲ ಬಂದು ಅದೆಲ್ಲ ಸೆಟ್ ಮಾಡೋವರೆಗೂ ಅವ್ರಿಗೆ 9 ಗಂಟೆ ಆಗುತ್ತೆ. ಸೊ ಎಲ್ಲ ನಮ್ಮ ರೂಮಲ್ಲೇ ಮಾಡ್ಕೋಬೇಕು ನಮ್ಮ ಕೆಲಸಗಳು, ನಮ್ಮ ವಿಧಿಗಳು ಅಡ್ಜಸ್ಟ್ ಮಾಡ್ಕೊಂಡು ಮುಂದುವರಿಬೇಕಾಗಿದೆ. ನಿಮ್ಗೆ ಏನಿದೆ ಪ್ರಯಾರಿಟಿ ಅದನ್ನ ನೀವು ಆ ಪ್ರಯಾರಿಟಿ ಆಗಿ ತಗೊಂಡು ನೀವು ಮಾಡಲೇಬೇಕು. ನನಗೆ ಕೆಲವು ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು ನನಗೆ ಜೀವನಕ್ಕೆ ಒಂದು ಸಂಘಟನೆ ಕೊಡೋದಕ್ಕೆ. ನೀವು ಭಗವದ್ಗೀತೆಯ ಶ್ಲೋಕ ಅಭ್ಯಾಸದ ವಿಚಾರವಾಗಿ ಹೇಳ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಹಾರಾಜರ ದಿನಚರಿಯನ್ನು ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಈಗ ಸಹಜವಾಗಿ ಆಚಾರ ವಿಚಾರ ಸಂಸ್ಕೃತಿ ಇರುವಂತಹವ್ರ ಮನೆಯಲ್ಲಿ ಏನ್ ಹೇಳ್ತಾರೆ, ತ್ರಿಕಾಲ ಸಂಧ್ಯಾ ವಂದನ ಮಾಡು, ತಪ್ಪಿದ್ರೆ ಒಂದು ಕಾಲ ಸಂಧ್ಯಾ ವಂದನ ಮಾಡು, ಇಲ್ಲ ಅಂದ್ರೆ ಶ್ಲೋಕ ಪಠಣೆ ಮಾಡು, ವಚನಗಳನ್ನ ಹೇಳು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಸಂಧ್ಯಾ ವಂದನ ವಚನ ಶ್ಲೋಕಗಳನ್ನು ಹೇಳುವಂತ ಕೆಲಸ ಆಗುತ್ತಾ, ಅಥವಾ ನೀವು ಈಗ ಸಂಸದರಾಗಿರೋದ್ರಿಂದ ನಿಮ್ಗೆ ಅದಕ್ಕೆ ಸಮಯ ಸಿಗುತ್ತಾ, ಇಲ್ಲ ವಕ್ರತುಂಡ ಮಹಾಕಾಯ ಅಂತ ಹೇಳ್ಕೊಂಡೇ ಕಾರ್ ಹತ್ಕೊಂಡ್ಬಿಡ್ತೀರಾ ಹೇಗೆ ಅಂತ? ಇಲ್ಲ ನೋಡಿ, ಮಾಡ್ಲೇಬೇಕು. ಕೆಲವು ವಿಧಿಗಳು ನಾವು ಮಾಡ್ಲೇಬೇಕು. ಸಂಧ್ಯಾವನ್ನೇ ಶ್ಲೋಕ, ದೀಪ ಬೆಳಗಿಸೋದು ಎಲ್ಲ ಅದು ವಿಧಿಗಳು. ಅದು ಮಾಡೋದ ಉದ್ದೇಶ ಏನು ಅಂದ್ರೆ ಅದಕ್ಕೆ ಹಿಂದೆ ಒಂದು ಸಿಂಬಾಲಿಸಮ್ ಇದೆ, ಅದಕ್ಕೆ ಒಂದು ಅರ್ಥ ಇದೆ. ಇವತ್ತು ಸಂಧ್ಯಾವಂದನೆ ಏನಕ್ಕೆ ಮಾಡೋದು ಅಂದ್ರೆ ಅದಕ್ಕೆ ಧ್ಯಾನದ ಬಗ್ಗೆ. ನೀವು ಒಂದು ಧ್ಯಾನ ಮತ್ತೆ ಈ ಮೆಡಿಟೇಷನ್ ಆ ಒಂದು ಏನು ಪದ್ಧತಿಯನ್ನು ಅಳವಡಿಸೋದಕ್ಕೆ, ಅದು ಹೆಚ್ಚಿಸೋದಕ್ಕೆ, ಆ ಒಂದು ಪಾರಂಪರೆ ಅಥವಾ ಪದ್ಧತಿ ಹೆಚ್ಚಿಸೋದಕ್ಕೆ ಅದಿರುವಂತದ್ದು ಒಂದು ವ್ಯವಸ್ಥೆ. ಅದು ಒಂದು ಪೂಜೆ ಅಲ್ಲ, ಅದು ಒಂಥರ ಒಂದು ರಿಚುವಲ್, ಬರೀ ರಿಚುವಲ್ ಅಲ್ಲ. ಅದಕ್ಕೆ ಬೇರೆ ರೀತಿಯ ಅರ್ಥ ಇದೆ. ಧ್ಯಾನ, ಈ ಮೆಡಿಟೇಷನ್, ಇಂಥ ಒಂದು ಸತ್ಕಲ್ಪನೆಗಳು ಇದು ವಿಶ್ವಮಟ್ಟದಲ್ಲೇ ಇವತ್ತು ಎಲ್ಲರೂ ಹೇಳ್ತಾರೆ. ಮೆಡಿಟೇಷನ್ ಅತ್ಯಂತ ಅವಶ್ಯಕವಾದದ್ದು, ಒಂದು ಮಾನಸಿಕ ಒಂದು ಆರೋಗ್ಯಕ್ಕಾಗಿ ಅದು ಅತ್ಯಂತ ಅವಶ್ಯಕವಾದದ್ದು. ಜೀವನದಲ್ಲೂ ಕೂಡ ನಿಮ್ಗೆ ಏನಾದ್ರೂ ಒಂದು ಸಾಧಿಸಬೇಕಂದ್ರೆ ಅದಕ್ಕೆ ಒಂದು ಶಿಸ್ತಿನಿಂದ ಸಾಧನೆ ಮಾಡೋದಕ್ಕೆ ಇವತ್ತು ಮೆಡಿಟೇಷನ್ ಒಂದು ಒಳ್ಳೆ
ಮಾರ್ಗ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಈ ಒಂದು ಸಂಧ್ಯಾವಂದನೆ ಮಾಡೋದ್ ಮೂಲಕ ಅದು ನೀವು ಜಪ ಮಾಡುವಾಗ ಅಂದ್ರೆ ಜಪದ ಭಾಗಕ್ಕೆ ಬರುವಾಗ ಅದು ಹೌದು ಅದರಲ್ಲಿ ಒಂದು ತರ್ಪಣೆ ಇತ್ಯಾದಿ ಎಲ್ಲ ಕೊಡೋದಿದೆ, ಅದು ವಿಧಿಗಳು, ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಪ್ರಕೃತಿ ಎಲ್ಲ ಎಷ್ಟೊಂದು ಮಹತ್ವವಾದಂತಹ ಒಂದು ಭಾಗ ಇರೋ ಕಾರಣಕ್ಕಾಗಿ ಅದೆಲ್ಲ ಬಂದಿರೋದು. ಆದ್ರೆ ಮುಖ್ಯ ಭಾಗ ನಿಮ್ಮ ಧ್ಯಾನ. ಸೊ ನಿಮ್ಮ ಧ್ಯಾನ ಎಲ್ಲ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಒಂದು ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಸೋದಕ್ಕೆ, ಶಿಸ್ತು ಜೀವನ, ಮತ್ತೆ ನಂತರ ತಮ್ಮ ಏನು ಗುರಿಗಳಿದಾವೆ ಉದ್ದೇಶಗಳಿದಾವೆ ಅದಕ್ಕೆ ತಕ್ಕ ನೀವು ಮುಂದುವರಿಬೇಕು ಅಂದ್ರೆ ಇದರ ಮೂಲಕ ನೀವು ಒಂದು ಶಿಸ್ತಿನ ಜೀವನ ನೀವು ಮಾಡ್ಕೋಬಹುದು. ಸೊ ಈ ವಿಧಿಗಳು ಎಲ್ಲಾನು ಕೂಡ ಅದಕ್ಕೂ ಒಂದು ಉದ್ದೇಶ ಇದೆ. ಸೊ ಇದೆಲ್ಲಾನು ನಾವು ಮಾಡೋದು ಬರೀ ಅರಮನೆ ಪಾರಂಪರೆ ಅಂತಲ್ಲ, ಇದರ ಮೂಲಕ ನೀವು ನಿಮ್ಮ ಹಿಂದಿನ ಕಾಲದಲ್ಲಿ ಅವರ ರಾಜಧರ್ಮ ಇರಬಹುದು, ಅವರ ರಾಜ್ಯಕ್ಕೆ ಒಳ್ಳೇದ್ ಮಾಡಬೇಕು ಅಂತ ಅವ್ರು ಏನ್ ಗುರಿ ಇಟ್ಕೊಂಡಿದ್ರು ಅದಕ್ಕೆ ಒಂದು ಚೌಕಟ್ಟು ಕೊಡುವಂತದ್ದು ಪದ್ಧತಿಗಳು, ಈ ಸಂಧ್ಯಾವಂದನೆ, ಶ್ಲೋಕಗಳು, ದೀಪ ಬೆಳಗಿಸೋದು, ಪೂಜೆ ಮಾಡೋದು ಎಲ್ಲಾನು ಕೂಡ ಇವತ್ತು ರಾಜಕೀಯದಲ್ಲಿ ಅಥವಾ ನಮ್ಮ ಏನು ಜನರ ಒಂದು ಸೇವೆಗಾಗಿ ನಾವು ಯಶಸ್ವಿ ಆಗ್ಬೇಕಂದ್ರೆ ನಮಗೂ ಒಂದು ಪ್ಲಾನ್ ಬೇಕು. ಆ ಪ್ಲಾನ್ಗೆ ತಕ್ಕ ನಾವು ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ತಕ್ಕ ಒಂದು ಶಿಸ್ತಿನಿಂದ ನಾವು ಮುಂದುವರಿಬೇಕಂದ್ರೆ ಈ ಎಲ್ಲ ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು. ಸೊ ಇದನ್ನು ಕೂಡ ಒಂದು ಭಾರತೀಯ ಪಾರಂಪರೆಯಲ್ಲಿ ಒಂದು ಚೌಕಟ್ಟಿರೋದೊಂದು ಒಂದು ವ್ಯವಸ್ಥೆ ಇರುವಂತದ್ದು. ಎಲ್ಲಾನು ಕೂಡ ಒಂದು ಅಂತ್ಯದಲ್ಲಿ ಆ ಆಧ್ಯಾತ್ಮಕ್ಕೋಸ್ಕರ ನಾವು ಆ ಧರ್ಮಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು. ಸೊ ಅದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಹಳ ಮುಖ್ಯವಾಗಿ. ಹೌದು, ನಮಗೆ ಸಂಸದರಾಗಿ ನಿಖರವಾಗಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಂದ್ರೆ ಸಂಸದರಾಗಿ ಹೌದು ಕೆಲವು ಕಷ್ಟನೇ ಆಗುತ್ತೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ತಾವು 9 ಗಂಟೆಗಿರಿ ಅಂತ 9:30 ಇರುವಾಗ ಅಂದ್ರೆ ಮೈಸೂರಲ್ಲಿ 6:00 ಹೇಳ್ಬೇಕು. ಸೊ ಅಲ್ಲಿ ದೇವ್ರ ಮನೆ ಓಪನ್ ಮಾಡಿ ಇತ್ಯಾದಿ ಎಲ್ಲ ಮಾಡಿ ನಮ್ಮ ಪುರೋಹಿತರೆಲ್ಲ ಬಂದು ಅದೆಲ್ಲ ಸೆಟ್ ಮಾಡೋವರೆಗೂ ಅವ್ರಿಗೆ 9 ಗಂಟೆ ಆಗುತ್ತೆ. ಸೊ ಎಲ್ಲ ನಮ್ಮ ರೂಮಲ್ಲೇ ಮಾಡ್ಕೋಬೇಕು ನಮ್ಮ ಕೆಲಸಗಳು, ನಮ್ಮ ವಿಧಿಗಳು ಅಡ್ಜಸ್ಟ್ ಮಾಡ್ಕೊಂಡು ಮುಂದುವರಿಬೇಕಾಗಿದೆ. ನಿಮ್ಗೆ ಏನಿದೆ ಪ್ರಯಾರಿಟಿ ಅದನ್ನ ನೀವು ಆ ಪ್ರಯಾರಿಟಿ ಆಗಿ ತಗೊಂಡು ನೀವು ಮಾಡಲೇಬೇಕು. ನನಗೆ ಕೆಲವು ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು ನನಗೆ ಜೀವನಕ್ಕೆ ಒಂದು ಸಂಘಟನೆ ಕೊಡೋದಕ್ಕೆ. ನೀವು ಭಗವದ್ಗೀತೆಯ ಶ್ಲೋಕ ಅಭ್ಯಾಸದ ವಿಚಾರವಾಗಿ ಹೇಳ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಹಾರಾಜರ ದಿನಚರಿಯನ್ನು ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಈಗ ಸಹಜವಾಗಿ ಆಚಾರ ವಿಚಾರ ಸಂಸ್ಕೃತಿ ಇರುವಂತಹವ್ರ ಮನೆಯಲ್ಲಿ ಏನ್ ಹೇಳ್ತಾರೆ, ತ್ರಿಕಾಲ ಸಂಧ್ಯಾ ವಂದನ ಮಾಡು, ತಪ್ಪಿದ್ರೆ 1 ಕಾಲ ಸಂಧ್ಯಾ ವಂದನ ಮಾಡು, ಇಲ್ಲ ಅಂದ್ರೆ ಶ್ಲೋಕ ಪಠಣೆ ಮಾಡು, ವಚನಗಳನ್ನ ಹೇಳು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಸಂಧ್ಯಾ ವಂದನ, ವಚನ, ಶ್ಲೋಕಗಳನ್ನು ಹೇಳುವಂತ ಕೆಲಸ ಆಗುತ್ತಾ, ಅಥವಾ ನೀವು ಈಗ ಸಂಸದರಾಗಿರೋದ್ರಿಂದ ನಿಮ್ಗೆ ಅದಕ್ಕೆ ಸಮಯ ಸಿಗುತ್ತಾ, ಇಲ್ಲ ವಕ್ರತುಂಡ ಮಹಾಕಾಯ ಅಂತ ಹೇಳ್ಕೊಂಡೇ ಕಾರ್ ಹತ್ಕೊಂಡ್ಬಿಡ್ತೀರಾ ಹೇಗೆ ಅಂತೇಳಿ? ಇಲ್ಲ ನೋಡಿ, ಮಾಡ್ಲೇಬೇಕು. ಕೆಲವು ವಿಧಿಗಳು ನಾವು ಮಾಡ್ಲೇಬೇಕು. ಸಂಧ್ಯಾವಂದನೆ, ಶ್ಲೋಕ, ದೀಪ ಬೆಳಗಿಸೋದು ಎಲ್ಲ ಅದು ವಿಧಿಗಳು. ಅದು ಮಾಡೋದ್ ಉದ್ದೇಶ ಏನು ಅಂದ್ರೆ ಅದಕ್ಕೆ ಹಿಂದೆ ಒಂದು ಸಿಂಬಾಲಿಸಮ್ ಇದೆ, ಅದಕ್ಕೆ ಒಂದು ಅರ್ಥ ಇದೆ. ಇವತ್ತು ಸಂಧ್ಯಾವಂದನೆ ಏನಕ್ಕೆ ಮಾಡೋದು ಅಂದ್ರೆ ಅದಕ್ಕೆ ಧ್ಯಾನದ ಬಗ್ಗೆ, ನೀವು ಒಂದು ಧ್ಯಾನ ಮತ್ತೆ ಈ ಮೆಡಿಟೇಷನ್ ಆ ಒಂದು ಏನು ಪದ್ಧತಿಯನ್ನು ಅಳವಡಿಸೋದಕ್ಕೆ, ಅದು ಹೆಚ್ಚಿಸೋದಕ್ಕೆ, ಆ ಒಂದು ಪಾರಂಪರೆ ಅಥವಾ ಪದ್ಧತಿ ಹೆಚ್ಚಿಸೋದಕ್ಕೆ ಅದಿರುವಂತದ್ದು ಒಂದು ವ್ಯವಸ್ಥೆ. ಅದು ಒಂದು ಪೂಜೆ ಅಲ್ಲ, ಅದು ಒಂಥರ ಒಂದು ರಿಚುವಲ್, ಬರೀ ರಿಚುವಲ್ ಅಲ್ಲ, ಅದಕ್ಕೆ ಬೇರೆ ರೀತಿಯ ಅರ್ಥ ಇದೆ. ಧ್ಯಾನ, ಈ ಮೆಡಿಟೇಷನ್, ಇಂಥ ಒಂದು ಸತ್ಕಲ್ಪನೆಗಳು ಇದು ವಿಶ್ವಮಟ್ಟದಲ್ಲೇ ಇವತ್ತು ಎಲ್ಲರೂ ಹೇಳ್ತಾರೆ. ಮೆಡಿಟೇಷನ್ ಅತ್ಯಂತ ಅವಶ್ಯಕವಾದದ್ದು, ಒಂದು ಮಾನಸಿಕ ಒಂದು ಆರೋಗ್ಯಕ್ಕಾಗಿ ಅದು ಅತ್ಯಂತ ಅವಶ್ಯಕವಾದದ್ದು. ಜೀವನದಲ್ಲೂ ಕೂಡ ನಿಮ್ಗೆ ಏನಾದ್ರೂ ಒಂದು ಸಾಧಿಸಬೇಕಂದ್ರೆ ಅದಕ್ಕೆ ಒಂದು ಶಿಸ್ತಿನಿಂದ ಸಾಧನೆ ಮಾಡೋದಕ್ಕೆ ಇವತ್ತು ಮೆಡಿಟೇಷನ್ ಒಂದು ಒಳ್ಳೆ ಮಾರ್ಗ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಈ ಒಂದು ಸಂಧ್ಯಾವಂದನೆ ಮಾಡೋದ್ ಮೂಲಕ ಅದು ನೀವು ಜಪ ಮಾಡುವಾಗ ಅಂದ್ರೆ ಜಪದ ಭಾಗಕ್ಕೆ ಬರುವಾಗ ಅದು ಹೌದು ಅದರಲ್ಲಿ ಒಂದು ತರ್ಪಣೆ ಇತ್ಯಾದಿ ಎಲ್ಲ ಕೊಡೋದಿದೆ, ಅದು ವಿಧಿಗಳು, ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಪ್ರಕೃತಿ ಎಲ್ಲ ಎಷ್ಟೊಂದು ಮಹತ್ವವಾದಂತಹ ಒಂದು ಭಾಗ ಇರೋ ಕಾರಣಕ್ಕಾಗಿ ಅದೆಲ್ಲ ಬಂದಿರೋದು. ಆದ್ರೆ ಮುಖ್ಯ ಭಾಗ ನಿಮ್ಮ ಧ್ಯಾನ. ಸೊ ನಿಮ್ಮ ಧ್ಯಾನ ಎಲ್ಲ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಒಂದು ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಸೋದಕ್ಕೆ, ಶಿಸ್ತು ಜೀವನ, ಮತ್ತೆ ನಂತರ ತಮ್ಮ ಏನು ಗುರಿಗಳಿದಾವೆ ಉದ್ದೇಶಗಳಿದಾವೆ ಅದಕ್ಕೆ ತಕ್ಕ ನೀವು ಮುಂದುವರಿಬೇಕು ಅಂದ್ರೆ ಇದರ ಮೂಲಕ ನೀವು ಒಂದು ಶಿಸ್ತಿನ ಜೀವನ ನೀವು ಮಾಡ್ಕೋಬಹುದು. ಸೊ ಈ ವಿಧಿಗಳು ಎಲ್ಲಾನು ಕೂಡ ಅದಕ್ಕೂ ಒಂದು ಉದ್ದೇಶ ಇದೆ. ಸೊ ಇದೆಲ್ಲಾನು ನಾವು ಮಾಡೋದು ಬರೀ ಅರಮನೆ ಪಾರಂಪರೆ ಅಂತಲ್ಲ, ಇದರ ಮೂಲಕ ನೀವು ನಿಮ್ಮ ಹಿಂದಿನ ಕಾಲದಲ್ಲಿ ಅವರ ರಾಜಧರ್ಮ ಇರಬಹುದು, ಅವರ ರಾಜ್ಯಕ್ಕೆ ಒಳ್ಳೇದ್ ಮಾಡಬೇಕು ಅಂತ ಅವ್ರು ಏನ್ ಗುರಿ ಇಟ್ಕೊಂಡಿದ್ರು ಅದಕ್ಕೆ ಒಂದು ಚೌಕಟ್ಟು ಕೊಡುವಂತದ್ದು ಪದ್ಧತಿಗಳು, ಈ ಸಂಧ್ಯಾವಂದನೆ, ಶ್ಲೋಕಗಳು, ದೀಪ ಬೆಳಗಿಸೋದು, ಪೂಜೆ ಮಾಡೋದು ಎಲ್ಲಾನು ಕೂಡ ಇವತ್ತು ರಾಜಕೀಯದಲ್ಲಿ ಅಥವಾ ನಮ್ಮ ಏನು ಜನರ ಒಂದು ಸೇವೆಗಾಗಿ ನಾವು ಯಶಸ್ವಿ ಆಗ್ಬೇಕಂದ್ರೆ ನಮಗೂ ಒಂದು ಪ್ಲಾನ್ ಬೇಕು. ಆ ಪ್ಲಾನ್ಗೆ ತಕ್ಕ ನಾವು ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ತಕ್ಕ ಒಂದು ಶಿಸ್ತಿನಿಂದ ನಾವು ಮುಂದುವರಿಬೇಕಂದ್ರೆ ಈ ಎಲ್ಲ ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು. ಸೊ ಇದನ್ನು ಕೂಡ ಒಂದು ಭಾರತೀಯ ಪಾರಂಪರೆಯಲ್ಲಿ ಒಂದು ಚೌಕಟ್ಟಿರೋದೊಂದು ಒಂದು ವ್ಯವಸ್ಥೆ ಇರುವಂತದ್ದು. ಎಲ್ಲಾನು ಕೂಡ ಒಂದು ಅಂತ್ಯದಲ್ಲಿ ಆ ಆಧ್ಯಾತ್ಮಕ್ಕೋಸ್ಕರ ನಾವು ಆ ಧರ್ಮಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು.
ಸೊ ಅದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಹಳ ಮುಖ್ಯವಾಗಿ. ಹೌದು, ನಮಗೆ ಸಂಸದರಾಗಿ ನಿಖರವಾಗಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಂದ್ರೆ, ಸಂಸದರಾಗಿ ಹೌದು ಕೆಲವು ಕಷ್ಟನೇ ಆಗುತ್ತೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ತಾವು 9 ಗಂಟೆಗಿರಿ ಅಂತ 9:30 ಇರುವಾಗ ಅಂದ್ರೆ ಮೈಸೂರಲ್ಲಿ 6:30 ಹೇಳ್ಬೇಕು. ಸೊ ಅಲ್ಲಿ ದೇವ್ರ ಮನೆ ಓಪನ್ ಮಾಡಿ ಇತ್ಯಾದಿ ಎಲ್ಲ ಮಾಡಿ ನಮ್ಮ ಪುರೋಹಿತರು ಎಲ್ಲ ಬಂದು ಅದೆಲ್ಲ ಸೆಟ್ ಮಾಡೋವರೆಗೂ ಅವ್ರಿಗೆ 9 ಗಂಟೆ ಆಗುತ್ತೆ. ಸೊ ಇಲ್ಲ ನಮ್ಮ ರೂಮಲ್ಲೇ ಮಾಡ್ಕೋಬೇಕು ನಮ್ಮ ಕೆಲಸಗಳು, ನಮ್ಮ ವಿಧಿಗಳು ಅಡ್ಜಸ್ಟ್ ಮಾಡ್ಕೊಂಡು ಮುಂದುವರಿಬೇಕಾಗಿದೆ. ನಿಮ್ಗೆ ಏನಿದೆ ಪ್ರಯಾರಿಟಿ ಅದನ್ನ ನೀವು ಆ ಪ್ರಯಾರಿಟಿ ಆಗಿ ತಗೊಂಡು ನೀವು ಮಾಡಲೇಬೇಕು. ನನಗೆ ಕೆಲವು ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು ನನಗೆ ಜೀವನಕ್ಕೆ ಒಂದು ಸಂಘಟನೆ ಕೊಡೋದಕ್ಕೆ.